ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆನ್ ಆಕ್ಷನ್ ವರ್ಡ್? ಕೆಳಗಿನವುಗಳಲ್ಲಿ ಯಾವುದು ಕ್ರಿಯಾಪದ? ಆಕ್ಷನ್ ವರ್ಡ್ ಅಂದರೆ ಕ್ರಿಯೆಯನ್ನು ಸೂಚಿಸ್ತಕ್ಕಂಥ ಪದ ಯಾವುದು ಅಂತಕ್ಕಂಥದ್ದು. ಹ್ಯಾಪಿ, ರನ್, ಟಾಲ್, ಬ್ಯೂಟಿ. ಇದಕ್ಕೆ ಸರಿಯಾದ ಉತ್ತರ ರನ್ ಅಂತಕ್ಕಂಥದ್ದು. ರನ್ ಶೋಸ್ ಆನ್ ಆಕ್ಷನ್ ಡೂಯಿಂಗ್ ಸಮಥಿಂಗ್, ಸೊ ಇಟ್ ಈಸ್ ಆನ್ ಆಕ್ಷನ್ ವರ್ಡ್ ಅಂತ ಹೇಳಿ ನೋಡ್ತೀವಿ. ರನ್ ಅಂತಕ್ಕಂಥದ್ದು ಒಂದು ಕ್ರಿಯೆಯನ್ನು ಸೂಚಿಸ್ತಕ್ಕಂಥದ್ದು ನೋಡ್ತೀವಿ, ಅಂದ್ರೆ ಓಡೋದು. ಹಾಗಾಗಿ ಇದು ಕ್ರಿಯಾಪದ. ಟು ದ ಕರೆಕ್ಟ್ ಅಪೋಸಿಟ್ ಆಫ್ ಡಿಫಿಕಲ್ಟ್. ಇಲ್ಲಿ ಅಪೋಸಿಟ್ ವರ್ಡ್ ಅನ್ನ ಅಥವಾ ವಿರುದ್ಧ ಪದವನ್ನ ನಾವು ಆಯ್ಕೆಯನ್ನ ಮಾಡಬೇಕು. ಡಿಫಿಕಲ್ಟ್ಗೆ ವಿರುದ್ಧ ಪದ ಯಾವುದು ಅಂದ್ರೆ, ಡಿಫಿಕಲ್ಟ್ ಅಂದ್ರೆ ನಾವು ನೋಡ್ತೀವಿ ಕಷ್ಟ ಅಂತ ಹೇಳಿ, ಇದಕ್ಕೆ ವಿರುದ್ಧ ಪದ ಬಂದ್ಬಿಟ್ಟು ಸುಲಭ, ಈಸಿ ಅಂತಕ್ಕಂಥದ್ದು. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕೌಂಟೇಬಲ್ ನೌನ್? ಇಲ್ಲಿ ಎಣಿಸಬಹುದಾದ ನಾಮಪದ ಕೇಳಿದ್ದಾರೆ. ಎಣಿಸಬಹುದಾದ ನಾಮಪದ ಯಾವುದು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಾಯ್ ಅಂತಕ್ಕಂಥದ್ದು. ಬಾಯ್ ಕ್ಯಾನ್ ಬಿ ಕೌಂಟೆಡ್. ಎಕ್ಸಾಂಪಲ್ 1 boy 2 boys ಅಂತ ಹೇಳಿ. ಸೊ ಇಟ್ ಈಸ್ ಕೌಂಟೇಬಲ್ ನೌನ್ ಅಂತೇಳಿ ನಾವು ನೋಡ್ತೀವಿ. ಅಂದ್ರೆ ಬಾಯ್ನ ಎಣಿಸಬಹುದು, ಒಂದು ಹುಡುಗ, ಎರಡು ಹುಡುಗರು. ಹಾಗಾಗಿ ಇದು ಕೌಂಟೇಬಲ್ ನೌನ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆನ್ ಅನ್ಕೌಂಟೇಬಲ್ ನೌನ್? ಅಂದ್ರೆ ಕೆಳಗಿನವುಗಳಲ್ಲಿ ಯಾವುದು ಎಣಿಸಲಾಗದ ನಾಮಪದ? ಆಯ್ಕೆಗಳು ನೋಡ್ತೀವಿ, ಆಪಲ್, ಬುಕ್, ಶುಗರ್, ಪೆನ್. ಸರಿಯಾದ ಉತ್ತರ ಇದಕ್ಕೆ ಶುಗರ್ ಅಂತಕ್ಕಂಥದ್ದು. ಶುಗರ್ ಕ್ಯಾನಟ್ ಬಿ ಕೌಂಟೆಡ್ ಇಂಡಿವಿಜುವಲಿ, ಇಟ್ ಈಸ್ ಮೇಜರ್ಡ್ ಇನ್ ಕ್ವಾಂಟಿಟಿ ಅಂತ ಹೇಳಿ ನೋಡ್ತೀವಿ. ಅಂದ್ರೆ ಶುಗರ್ ಅನ್ನ, ಸಕ್ಕರೆಯನ್ನ ಎಣಿಸಲು ಸಾಧ್ಯವಿಲ್ಲ, ಇದನ್ನ ಪ್ರಮಾಣದಲ್ಲಿ ಮಾತ್ರ ಅಳಿತಕ್ಕಂಥದ್ದು. ಉದಾಹರಣೆಗೆ 1 kg 2 kg ಈ ರೀತಿಯಾಗಿ. ವಾಟ್ ಈಸ್ ದ ಪ್ಲೂರಲ್ ಫಾರ್ಮ್ ಆಫ್ ಬೇಬಿ? ಈಗಾಗಲೇ ನಾವು ನೋಡಿದೆವು, ಆ್ಯಡಿಂಗ್ ಎಸ್ ಅಂದ್ರೆ ಏಕವಚನದಲ್ಲಿ ಇರ್ತಕ್ಕಂಥದನ್ನ ಬಹುವಚನ ಮಾಡಲು ಯಾವ ರೀತಿಯಾಗಿ ನಾವು ಎಸ್ ಅನ್ನ ಆ್ಯಡ್ ಮೂಲಕ, ಅದೇ ರೀತಿಯಾಗಿ ಇ ಎಸ್ ಅನ್ನ ಆ್ಯಡ್ ಮಾಡುವ ಮೂಲಕ, ವಿ ಎಸ್ ಅನ್ನ ಆ್ಯಡ್ ಮಾಡುವ ಮೂಲಕ ಇವುಗಳನ್ನ ನಾವು ನೋಡಿದೆವು. ಹಾಗಾಗಿ ನಾವು ಇಲ್ಲಿ ಬೇಬಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಬೇಬಿ ಅಂತಕ್ಕಂಥ ಪದ ಇದು ಏಕವಚನದಲ್ಲಿ ಇರ್ತಕ್ಕಂಥದ್ದು. ಇದನ್ನ ಬಹುವಚನಕ್ಕೆ ಪರಿವರ್ತಿಸುವಾಗ ನಾವು ಏನನ್ನ ಆ್ಯಡ್ ಅನ್ನ ಮಾಡ್ಬೇಕಾದ್ರೆ ಇಲ್ಲಿ ಐ ಇ ಎಸ್ ಅನ್ನ ಆ್ಯಡ್ ಅನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ವಾಯ್ನ ಬದಲಿಗೆ ಐ ಎಸ್ ಅನ್ನ ಆ್ಯಡ್ ಮಾಡೋ ಮೂಲಕ ನಾವು ಬೇಬೀಸ್ ಅಂತ ಹೇಳಿ ನಾವು ಬಹುವಚನ ರೂಪಕ್ಕೆ ಪರಿವರ್ತಿಸ್ತಕ್ಕಂಥದ್ದು ನೋಡ್ತೀವಿ. ಈಗಾಗಲೇ ನಾವು ನೋಡಿದೀವಿ. ಹಾಗಾಗಿ ನಾವು ಈಸಿಯಾಗಿ ನಾವು ಐಡೆಂಟಿಫೈನ ಮಾಡ್ಬೋದು. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಅಂದ್ರೆ ವರ್ಡ್ಸ್ ಎಂಡಿಂಗ್ ಇನ್ ವೈ ಚೇಂಜ್ ಟು ಐ ಎಸ್ ಇನ್ ಪ್ಲೂರಲ್ ಅಂತ ಹೇಳಿ ನೋಡ್ತೀವಿ. ಅಂದ್ರೆ ಬೇಬಿ ಅಂತಕ್ಕಂಥ ಪದದಲ್ಲಿ ವಾಯ್ನ ಕೊನೆಯಲ್ಲಿ ಬರ್ತಕ್ಕಂಥದ್ದು ನೋಡ್ತೀವಿ. ಈ ಒಂದು ವಾಯ್ನ ಬದಲಿಗೆ ಐಸ್ ಅನ್ನ ಸೇರಿಸ್ತಕ್ಕಂಥದ್ದು. ಸೇರಿಸಿದಾಗ ಏನಾಗ್ತದೆ, ಅದು ಬೇಬೀಸ್ ಆಗ್ತಕ್ಕಂಥದ್ದು, ಬಹುವಚನ ಆಗ್ತಕ್ಕಂಥದ್ದು. ವಾಟ್ ಈಸ್ ದ ಪ್ಲೂರಲ್ ಫಾರ್ಮ್ ಆಫ್ ವುಲ್ಫ್ ಅಂತ ಹೇಳಿ ನೋಡ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಈಗಾಗಲೇ ನಾವು ಪಾರ್ಟ್ 1ರಲ್ಲಿ ನೋಡಿದೆವು. ಈ ಒಂದು ವುಲ್ಫ್ ಅಂತ ಹೇಳಿ ನೋಡ್ತೀವಿ. ಈ ಒಂದು ಎಫ್ ನ ಬದಲಿಗೆ ವಿಇಎಸ್ ಅನ್ನ ಸೇರಿಸುವ ಮೂಲಕ ವುಲ್ಫ್ಸ್ ಅಂತ ಹೇಳಿ ನೋಡ್ತೀವಿ. ವುಲ್ಫ್ಸ್ ಅಂತ ಹೇಳಿ ಇಲ್ಲಿ ಆಪ್ಷನ್ ಅಲ್ಲಿ ಇರತಕ್ಕಂಥದ್ದು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಈ ಒಂದು ಪಾರ್ಟ್ 1 ಯಾರು ನೋಡಿಲ್ವೋ ಆ ಒಂದು ವಿಡಿಯೋವನ್ನ ನೋಡಿ ಈ ಒಂದು ಪಾರ್ಟ್ 2 ಈಸಿಯಾಗಿ ಅರ್ಥವನ್ನ ಆಗ್ತದೆ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಶ್ನೆ. ಚೂಸ್ ದ ಕರೆಕ್ಟ್ ಅಪೋಸಿಟ್ ಆಫ್ ಹ್ಯಾಪಿ. ಹ್ಯಾಪಿ ಪದದ ವಿರುದ್ಧ ಪದ. ಹ್ಯಾಪಿ ಅಂದ್ರೆ ಸಂತೋಷ. ಈ ಒಂದು ಸಂತೋಷಕ್ಕೆ ವಿರುದ್ಧವಾಗ್ತಕ್ಕಂಥ ಪದ ಯಾವುದು ಅಂದ್ರೆ ಸ್ಯಾಡ್ ಅಂತಕ್ಕಂಥದ್ದು. ಸ್ಯಾಡ್ ಅಂದ್ರೆ ದುಃಖ. ಇದಕ್ಕೆ ಸರಿಯಾದ ಉತ್ತರ. ವಿಚ್ ಈಸ್ ಆನ್ ಅಮೌಂಟ್ ವರ್ಡ್. ಕೆಳಗಿನವುಗಳಲ್ಲಿ ಯಾವುದು ಪ್ರಮಾಣ ಸೂಚಕ ಪದ? ಬಾಯ್, ಲೀಟರ್, ರನ್, ಹ್ಯಾಪಿ ಅಂತ ಹೇಳಿ ನೋಡ್ತೀವಿ. ಸರಿಯಾದ ಉತ್ತರ ಲೀಟರ್ ಅಂತಕ್ಕಂಥದ್ದು. ಏನಂದ್ರೆ ಇದು ಪ್ರಮಾಣವನ್ನ ಸೂಚಿಸ್ತಕ್ಕಂಥ ಪದ. ಲೀಟರ್ ಈಸ್ ಯೂಸ್ ಟು ಮೇಜರ್ ಅನ್ಕೌಂಟೇಬಲ್ ನೌನ್ಸ್ ಲೈಕ್ ಆಯಿಲ್ ಆರ್ ವಾಟರ್ ಅಂತಕ್ಕಂಥದ್ದು. ಉದಾಹರಣೆಗೆ ದ್ರವ ಪದಾರ್ಥಗಳು ಅಂದ್ರೆ ಉದಾಹರಣೆಗೆ ನೀರಾಗಿರ್ಬೋದು, ಎಣ್ಣೆ ಆಗಿರ್ಬೋದು, ಹಾಲಾಗಿರ್ಬೋದು, ಇವೆಲ್ಲವೂ ಕೂಡ ಏನಂದ್ರೆ ದ್ರವ ಪದಾರ್ಥಗಳು. ಈ ದ್ರವ ಪದಾರ್ಥವನ್ನ ಅಳೆಯಲು ಏನಂದ್ರೆ ಪ್ರಮಾಣವನ್ನ
ಯಾವುದನ್ನ ಬಳಸ್ತಾರೆ ಅಂದ್ರೆ ಅಮೌಂಟ್ ವರ್ಡ್ ಅನ್ನ ಬಳಸ್ತಕ್ಕಂಥದ್ದು ನೋಡ್ತೀವಿ, ಪ್ರಮಾಣ ಸೂಚಕ ಪದ. ಹಾಗಾಗಿ ಇಲ್ಲಿ ವಿಚ್ ಈಸ್ ಆನ್ ಅಮೌಂಟ್ ವರ್ಡ್ ಅಂತ ಹೇಳಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಲೀಟರ್ ಅಂತಕ್ಕಂಥದ್ದು. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಆನ್ ಆಕ್ಷನ್ ವರ್ಡ್. ಇಲ್ಲಿ ಕ್ರಿಯಾಪದ ಯಾವುದು ಅಲ್ಲ ಅಂತಕ್ಕಂಥದ್ದು. ಕ್ರಿಯಾಪದ ಅಂದ್ರೆ ಆಕ್ಷನ್ ವರ್ಡ್. ಆಕ್ಷನ್ ನ ಸೂಚಿಸ್ತಕ್ಕಂಥದ್ದು ನಾವು ಏನಂತ ಹೇಳಿ ಕರಿತೀವಿ, ಕ್ರಿಯಾಪದ ಅಂತ ಹೇಳಿ ಕರೀತಕ್ಕಂಥದ್ದು. ಹಾಗಾದ್ರೆ ಯಾವುದು ಅಲ್ಲ ಅಂತ ಹೇಳಿ, ಜಂಪ್ ನೋಡ್ತೀವಿ, ಇದೊಂದು ಕ್ರಿಯಾಪದ, ಹಾಗಾಗಿ ಇದು ತಪ್ಪು. ಅದೇ ರೀತಿಯಾಗಿ ಈಟ್ ಅಂತ ಹೇಳಿ ನೋಡ್ತೀವಿ, ತಿಂತಕ್ಕಂಥದ್ದು, ಇದು ಕೂಡ ತಪ್ಪಾಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಟಾಲ್ ಅಂದ್ರೆ ಎತ್ತರ, ಇದು ಸರಿ ಆಗ್ತಕ್ಕಂಥದ್ದು. ಅದೇ ರೀತಿಯಾಗಿ ರೈಟ್ ಅಂತಕ್ಕಂಥದ್ದು ಬರಿತಕ್ಕಂಥ ಸೂಚಿಸ್ತಕ್ಕಂಥದ್ದು ನೋಡ್ತೀವಿ, ಇದು ಕೂಡ ಆಕ್ಷನ್ ವರ್ಡ್. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ. ಟಾಲ್ ಇಸ್ ಡಿಸ್ಕ್ರೈಬ್ ಅ ಕ್ವಾಲಿಟಿ ನಾಟ್ ಆನ್ ಆಕ್ಷನ್ ಅಂತ ಹೇಳಿ ನೋಡ್ತೀವಿ. ಟಾಲ್ ಅಂತಕ್ಕಂಥದ್ದು ಒಂದು ಗುಣವನ್ನ ಸೂಚಿಸ್ತದೆ, ಆದ್ರೆ ಇದು ಕ್ರಿಯೆಯನ್ನ ಸೂಚಿಸುವುದಿಲ್ಲ ಅಂತಕ್ಕಂಥದ್ದು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ವಾಟ್ ಈಸ್ ದ ಪ್ಲೂರಲ್ ಫಾರ್ಮ್ ಆಫ್ ಚಿಲ್ಡ್? ಚಿಲ್ಡ್ ಪದದ ಬಹುವಚನ ಯಾವುದು ಅಂತಕ್ಕಂಥದ್ದು. ಇಲ್ಲಿ ಚಿಲ್ಡ್ರನ್ಸ್ ಆಗುವುದಿಲ್ಲ. ಈಗಾಗಲೇ ನಾವು ನೋಡಿದೆವು ಇರ್ರೆಗ್ಯುಲರ್ ಪ್ಲೂರಲ್ಸ್ ಅಂತ ಹೇಳಿ ನೋಡಿದೀವಿ, ಇರ್ರೆಗ್ಯುಲರ್ ಪ್ಲೂರಲ್ಸ್ ಅಂತ ಹೇಳಿ. ಈ ಒಂದು ಇರ್ರೆಗ್ಯುಲರ್ ಪ್ಲೂರಲ್ಸ್ ಅಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಚಿಲ್ಡ್ ಇದ್ದಿದ್ದು ಏನಾಗ್ತದ ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಚಿಲ್ಡ್ರನ್ ಆಗ್ತಕ್ಕಂಥದ್ದು. ಬದಲಿಗೆ ಚಿಲ್ಡ್ರನ್ಸ್ ಆಗುವುದಿಲ್ಲ, ಚಿಲ್ಡ್ರನ್ ಆಗ್ತಕ್ಕಂಥದ್ದು. ಇದಕ್ಕೆ ಆಪ್ಷನ್ ನಂಬರ್ ಸಿ ಇದಕ್ಕೆ ಸರಿಯಾದ ಉತ್ತರ. ಚಿಲ್ಡ್ ಇಸ್ ಆನ್ ಇರ್ರೆಗ್ಯುಲರ್ ನೌನ್, ಇಟ್ ಈಸ್ ಪ್ಲೂರಲ್ ಈಸ್ ಚಿಲ್ಡ್ರನ್ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ನೋಡ್ತೀವಿ, ಚೂಸ್ ದ ಕರೆಕ್ಟ್ ಆಪೋಸಿಟ್ ಆಫ್ ಮೋರ್. ಮೋರ್ ಅಂದ್ರೆ ಹೆಚ್ಚು. ಇದು ಒಂದು ಪದದ ವಿರುದ್ಧ ಪದ ಯಾವುದು ಅಂದ್ರೆ ಲೆಸ್ ಅಂತಕ್ಕಂಥದ್ದು, ಕಡಿಮೆ. ಈಗಾಗಲೇ ನಾವು ನೋಡಿದೆವು, ಈಸಿಯಾಗಿ ನಾವು ಆನ್ಸರ್ನ ಮಾಡ್ಬೋದು. ಯಾರು ಪಾರ್ಟ್ 1 ಅನ್ನ ನೋಡಿಲ್ಲೋ ಆ ಒಂದು ವಿಡಿಯೋನ ನೋಡಿ ಈ ಒಂದು ಪಾರ್ಟ್ ವಿಭಾಗ 2 ಏನಂದ್ರೆ ಈಸಿಯಾಗಿ ಅರ್ಥವನ್ನ ಆಗ್ತಕ್ಕಂಥದ್ದು. ಅದೇ ರೀತಿಯಾಗಿ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆನ್ ಅನ್ಕೌಂಟೇಬಲ್ ನೌನ್? ಕೆಳಗಿನವುಗಳಲ್ಲಿ ಯಾವುದು ಎಣಿಸಲಾಗದ ನಾಮಪದ? ಎಣಿಸಲಾಗದ ನಾಮಪದ ಎಗ್, ಪ್ಲೇನ್, ಆಯಿಲ್, ಡಾಗ್. ಸರಿಯಾದ ಉತ್ತರ ಆಯಿಲ್ ಅಂತಕ್ಕಂಥದ್ದು. ಆಯಿಲ್ ಈಸ್ ಮೇಜರ್ಡ್ ನಾಟ್ ಅ ಕೌಂಟೆಡ್ ಇಂಡಿವಿಜುವಲಿ ಅಂತಕ್ಕಂಥದ್ದು. ಆಯಿಲ್ ಅನ್ನ ಎಣಿಸುವುದಿಲ್ಲ, ಇದನ್ನ ಪ್ರಮಾಣದಲ್ಲಿ ಎಳಿತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ.